ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಲೈಬ್ರರಿ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರಿಯನ್ಸ್ಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ಲೈಬ್ರರೀಸ್ ಇದೆ, ಕೋಚಿಂಗ್ ಸೆಂಟರ್ ಇದೆ. ಆಲ್ರೆಡಿ ಎಲ್ಲ ಕೋಚಿಂಗ್ ಸೆಂಟರು ನಮಗೆ ಸಹಕಾರ ಮಾಡಿದ್ದಾರೆ. ನಾಳೆ ಫ್ರೀಡಮ್ ಪಾರ್ಕಲ್ಲಿ 10 ಗಂಟೆಗೆ ಒಂದು ಪ್ರತಿಭಟನೆ ಇದೆ. ಈ KS ಅನ್ನೋದು ಒಂದು ಮರುಪರೀಕ್ಷೆ ಆಗಬೇಕು ಮತ್ತು KPSCಲಿ ಆಗ್ತಾ ಇರೋ ಒಂದು ಭ್ರಷ್ಟಾಚಾರನ ತಡೆಯೋದಕ್ಕೆ ಈ ಒಂದು ಕೊನೆಯದಾಗಿ ಸಿಕ್ಕಿರೋ ಒಂದು ಅವಕಾಶ. ನಾನು ಈ ಒಂದು ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರೀಸ್ಗೆ ಸ್ಟೂಡೆಂಟ್ಸ್ ಬಂದ್ರೇ ಸ್ಟೂಡೆಂಟ್ಸ್ ಅಂದರೆ ಈಗ ಒಂದು ದೇವ್ರು ಇದ್ದಂಗೆ, ವಿದ್ಯಾರ್ಥಿಗಳು ಒಂಥರ ದೇವರು. ಆ ದೇವರಿಗೆ ರೆಸ್ಪೆಕ್ಟ್ ಕೊಡಬೇಕಂತಂದರೆ ಎಲ್ಲ ಸ್ಟೂಡೆಂಟ್ಸು ಮತ್ತು ಎಲ್ಲ ಇನ್ಸ್ಟಿಟ್ಯೂಷನು ಮತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ದಯವಿಟ್ಟು ನಾಳೆ ರಜಾ ಕೊಡಬೇಕಾಗಿದೆ. ಯಾಕಪ್ಪ ಅಂತಂದರೆ ನಾವು ಅವರಿಂದನೇ ನೀವು ಅನ್ನ ತಿಂತಾಯಿದ್ದೀರಾ. ಈ ಒಂದು ಅನ್ನ ತಿಂತಾಯಿದ್ದೀರಾ ಅಂತಂದರೆ ಅವರಿಗೆ ಒಂದು ವ್ಯಾಲ್ಯೂ ಕೊಡಿ. ನಾಳೆ ಒಂದಿನ ರಜಾ ಕೊಟ್ಟು ದಯವಿಟ್ಟು ಎಲ್ಲರೂ ಫ್ರೀಡಮ್ ಪಾರ್ಕ್ ಬರಬೇಕಂತ ಕೇಳ್ತಾ ಇದ್ದೀನಿ. ಇದ್ರ ಜೊತೆ ಏನಪ್ಪ ಅಂತ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೊನೆಯದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ಸಾಹಿತಿಗಳು ಮತ್ತು ಫಿಲಿಮ್ ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಇರ್ಬೋದು, ವಿನಯ್ ಕುಮಾರ್ ಸರ್ ಇರ್ಬೋದು, ಬಿಜಾಪುರದಿಂದ ಬಸ್ ಮಾಡ್ತಾ ಇದ್ದಾರೆ ಬೀರಾದರ್ ಸರ್, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಕ್ಕ AS ಶಿವಕುಮಾರ್ ಸರ್ ಇರ್ಬೋದು, ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಟು, ಪ್ರತಿಯೊಂದು ಇನ್ಸ್ಟಿಟ್ಯೂಟವರು ಎಲ್ಲ ಕೋಚಿಂಗ್ ಹೆಡ್ಡು ಮತ್ತು ಸಾಹಿತಿಗಳು, ಫಿಲಿಮ್ ಆ್ಯಕ್ಟರ್ಸು ಎಲ್ಲರೂ ಬರ್ತಿದ್ದಾರೆ. ದಯವಿಟ್ಟು ಈ ಒಂದು ನಾಳೆ ಪ್ರತಿಭಟನೆನ ಒಂದು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ನಾವು ಆಲ್ರೆಡಿ ನಿನ್ನೆನೇ ಎಲ್ಲ ಲೈಬ್ರರಿ ಚಂದ್ರ ಲೇಔಟ್ ಆಗಿ ವಿಜಯನಗರಲ್ಲೂ ಎಲ್ಲ ಲೈಬ್ರರಿನೂ ಕವರ್ ಮಾಡಿದ್ದೀವಿ, ಎಲ್ರಿಗೂ ತಿಳಿಸಿದ್ದೀವಿ. ಆ ರೆಸ್ಪೆಕ್ಟಿವ್ ಲೈಬ್ರರಿ ಯಾರು ಓನರ್ಸ್ ಆಮೇಲೆ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ನ ಅವ್ರಿಗೆ ಮುಟ್ಟಿಸಿ. ಅಂದರೆ ನಾಳೆ ಈ ಥರ ಸ್ಟ್ರೈಕ್ ಇದೆ, ಎಲ್ಲರೂ ಲೈಬ್ರರಿನ ಮತ್ತು ಇನ್ಸ್ಟಿಟ್ಯೂಷನ್ ಏನೇನಿದೆ ಎಲ್ಲ ಇನ್ಸ್ಟಿಟ್ಯೂಟ್ನು ಮತ್ತು ಲೈಬ್ರರಿನ ಕ್ಲೋಸ್ ಮಾಡಿ ಈ ಒಂದು ಪ್ರತಿಭಟನೆಗೆ ನಾವು ಸಪೋರ್ಟ್ ಮಾಡಿ ಈ ಒಂದು ಸ್ಟ್ರೈಕ್ನ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡೋಣ ಅಂತ ಎಲ್ರಿಗೂ ಕರೆ ಕೊಡ್ತೀನಿ. ಈ ಒಂದು ವಿಡಿಯೋ ಯಾರಿಗಪ್ಪ ಅಂತಂದರೆ ನಿಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಲೈಬ್ರರಿ ಕೋಚಿಂಗ್ ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರಿಯನ್ಸ್ಗೆ ಇಡೀ ಬೆಂಗಳೂರಲ್ಲಿ ಎಷ್ಟು ಲೈಬ್ರರೀಸ್ ಇದೆ, ಕೋಚಿಂಗ್ ಸೆಂಟರ್ ಇದೆ. ಆಲ್ರೆಡಿ ಎಲ್ಲ ಕೋಚಿಂಗ್ ಸೆಂಟರು ನಮಗೆ ಸಹಕಾರ ಮಾಡಿದ್ದಾರೆ. ನಾಳೆ ಫ್ರೀಡಮ್ ಪಾರ್ಕಲ್ಲಿ 10 ಗಂಟೆಗೆ ಒಂದು ಪ್ರತಿಭಟನೆ ಇದೆ. ಈ KS ಅನ್ನೋದು ಒಂದು ಮರುಪರೀಕ್ಷೆ ಆಗಬೇಕು ಮತ್ತು KPSCಲಿ ಆಗ್ತಾ ಇರೋ ಒಂದು ಭ್ರಷ್ಟಾಚಾರನ ತಡೆಯೋದಕ್ಕೆ ಈ ಒಂದು ಕೊನೆಯದಾಗಿ ಸಿಕ್ಕಿರೋ ಒಂದು ಅವಕಾಶ. ನಾನು ಈ ಒಂದು ಇನ್ಸ್ಟಿಟ್ಯೂಟು ಮತ್ತು ಲೈಬ್ರರೀಸ್ಗೆ ಸ್ಟೂಡೆಂಟ್ಸ್ ಬಂದ್ರೇ ಸ್ಟೂಡೆಂಟ್ಸ್ ಅಂದರೆ ಈಗ ಒಂದು ದೇವ್ರು ಇದ್ದಂಗೆ, ವಿದ್ಯಾರ್ಥಿಗಳು ಒಂಥರ ದೇವರು. ಆ ದೇವರಿಗೆ ರೆಸ್ಪೆಕ್ಟ್ ಕೊಡಬೇಕಂತಂದರೆ ಎಲ್ಲ ಸ್ಟೂಡೆಂಟ್ಸು ಮತ್ತು ಎಲ್ಲ ಇನ್ಸ್ಟಿಟ್ಯೂಷನು ಮತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ದಯವಿಟ್ಟು ನಾಳೆ ರಜಾ ಕೊಡಬೇಕಾಗಿದೆ. ಯಾಕಪ್ಪ ಅಂತಂದರೆ ನಾವು ಅವರಿಂದನೇ ನೀವು ಅನ್ನ ತಿಂತಾಯಿದ್ದೀರಾ. ಈ ಒಂದು ಅನ್ನ ತಿಂತಾಯಿದ್ದೀರಾ ಅಂತಂದರೆ ಅವರಿಗೆ ಒಂದು ವ್ಯಾಲ್ಯೂ ಕೊಡಿ. ನಾಳೆ ಒಂದಿನ ರಜಾ ಕೊಟ್ಟು ದಯವಿಟ್ಟು ಎಲ್ಲರೂ ಫ್ರೀಡಮ್ ಪಾರ್ಕ್ ಬರಬೇಕಂತ ಕೇಳ್ತಾ ಇದ್ದೀನಿ. ಇದ್ರ ಜೊತೆ ಏನಪ್ಪ ಅಂತ ಅಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕೊನೆಯದೇನಪ್ಪ ಅಂತ ಹೇಳಿದ್ರೆ, ಎಲ್ಲ ಸಾಹಿತಿಗಳು ಮತ್ತು ಫಿಲಿಮ್ ರಾಜ್ಕುಮಾರ್ ಫ್ಯಾಮಿಲಿ ಇರ್ಬೋದು, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡರು ಇರ್ಬೋದು, ವಿನಯ್ ಕುಮಾರ್ ಸರ್ ಇರ್ಬೋದು, ಬಿಜಾಪುರದಿಂದ ಬಸ್ ಮಾಡ್ತಾ ಇದ್ದಾರೆ ಬೀರಾದರ್ ಸರ್, ಅವರಿಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಅಕ್ಕ AS ಶಿವಕುಮಾರ್ ಸರ್ ಇರ್ಬೋದು, ಜ್ಞಾನ ಗಂಗೋತ್ರಿ ಇನ್ಸ್ಟಿಟ್ಯೂಟು, ಪ್ರತಿಯೊಂದು ಇನ್ಸ್ಟಿಟ್ಯೂಟವರು ಎಲ್ಲ ಕೋಚಿಂಗ್ ಹೆಡ್ಡು ಮತ್ತು ಸಾಹಿತಿಗಳು, ಫಿಲಿಮ್ ಆ್ಯಕ್ಟರ್ಸು ಎಲ್ಲರೂ ಬರ್ತಿದ್ದಾರೆ. ದಯವಿಟ್ಟು ಈ ಒಂದು ನಾಳೆ ಪ್ರತಿಭಟನೆನ ಒಂದು ಯಶಸ್ವಿ ಮಾಡೋದಕ್ಕೆ ಪ್ರತಿಯೊಂದು ಸ್ಟೂಡೆಂಟ್ಸ್ ಬರಬೇಕಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಸೊ ನಾವು ಆಲ್ರೆಡಿ ನಿನ್ನೆನೇ ಎಲ್ಲ ಲೈಬ್ರರಿ ಚಂದ್ರ ಲೇಔಟ್ ಆಗಿ ವಿಜಯನಗರಲ್ಲೂ ಎಲ್ಲ ಲೈಬ್ರರಿನೂ ಕವರ್ ಮಾಡಿದ್ದೀವಿ, ಎಲ್ರಿಗೂ ತಿಳಿಸಿದ್ದೀವಿ. ಆ ರೆಸ್ಪೆಕ್ಟಿವ್ ಲೈಬ್ರರಿ ಯಾರು ಓನರ್ಸ್ ಆಮೇಲೆ ಇನ್ಚಾರ್ಜ್ ಯಾರು ಇರ್ತಾರಲ್ಲ ಅವ್ರು ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಈ ಇನ್ಫಾರ್ಮೇಷನ್ನ ಅವ್ರಿಗೆ ಮುಟ್ಟಿಸಿ. ಅಂದರೆ ನಾಳೆ ಈ ಥರ ಸ್ಟ್ರೈಕ್ ಇದೆ, ಎಲ್ಲರೂ ಲೈಬ್ರರಿನ ಮತ್ತು ಇನ್ಸ್ಟಿಟ್ಯೂಷನ್ ಏನೇನಿದೆ ಎಲ್ಲ ಇನ್ಸ್ಟಿಟ್ಯೂಟ್ನು ಮತ್ತು ಲೈಬ್ರರಿನ ಕ್ಲೋಸ್ ಮಾಡಿ ಈ ಒಂದು ಪ್ರತಿಭಟನೆಗೆ ನಾವು ಸಪೋರ್ಟ್ ಮಾಡಿ ಈ ಒಂದು ಸ್ಟ್ರೈಕ್ನ ಸಕ್ಸಸ್ಫುಲ್ಲಾಗಿ ಅಚೀವ್ ಮಾಡೋಣ ಅಂತ ಎಲ್ರಿಗೂ ಕರೆ ಕೊಡ್ತೀನಿ.